ನಮಸ್ಕಾರ. ಇವತ್ತಿನ ನಮ್ಮ ಈ ಕತೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಒಂದು ಭರವಸೆಯ ಕಥೆಯನ್ನ ಕೇಳೋಣ. ಸಕಾರಾತ್ಮಕ ಚಿಂತನೆ ಅಂದ್ರೆ ಪಾಸಿಟಿವ್ ಥಿಂಕಿಂಗ್, ಅದರ ಶಕ್ತಿ ಎಷ್ಟಿದೆ ಅಂತ ತಿಳ್ಕೊಳ್ಳೋಣ. ನಮ್ಮ ಯೋಚನೆಗಳು ನಿಜವಾಗ್ಲೂ ನಮ್ಮ ಪರಿಸ್ಥಿತಿಯನ್ನ ಬದಲಾಯಿಸೋಕೆ ಸಾಧ್ಯನಾ? ಕೇಳೋಕೆ ಇದೊಂದು ಸಿಂಪಲ್ ಪ್ರಶ್ನೆ ಅನ್ಸ್ಬೋದು ಅಲ್ವಾ? ಆದ್ರೆ ಇದರ ಉತ್ತರ ನಮ್ಮ ಬದುಕನ್ನೇ ಬದಲಾಯಿಸಬಲ್ಲದು. ಅದು ಹೇಗೆ ಅಂತ ತಿಳ್ಬೇಕಾ? ಹಾಗಾದ್ರೆ ಬನ್ನಿ, ಇವತ್ತಿನ ಕಥೆಯೊಳಗೆ ಹೋಗೋಣ. ಸರಿ, ನಮ್ಮ ಕಥೆ ಶುರುವಾಗೋದು ಒಂದು ಪುಟ್ಟ ಹಳ್ಳಿಯಲ್ಲಿ. ಆ ಹಳ್ಳಿಯಲ್ಲಿ ಜೀವನ ಅಷ್ಟೊಂದು ಸುಲಭ ಆಗಿರ್ಲಿಲ್ಲ ಗೊತ್ತಾ. ಪ್ರತಿಯೊಬ್ಬರ ಬದುಕಲ್ಲೂ ಚಿಂತೆ, ದುಃಖ ಇದೆಲ್ಲ ಒಂದು ರೀತಿ ದಿನನಿತ್ಯದ ಭಾಗವೇ ಆಗಿ ಹೋಗಿತ್ತು. ಹೀಗೆ ಚಿಂತೆಯಲ್ಲೇ ಮುಳುಗಿದ್ದ ಆ ಹಳ್ಳಿಯಲ್ಲಿ ರಾಧಾ ಅಂತ ಒಬ್ಬ ಯುವತಿ ಇದ್ಲು. ಅವಳ ಮನಸ್ಸು ಯಾವಾಗ್ಲೂ ತನ್ನ ಕುಟುಂಬದ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಮಾಡಿ ಒಂದ್ ರೀತಿ ಭಯದ ಕತ್ತಲಲ್ಲೇ ಮುಳುಗು ಹೋಗಿತ್ತು. ಅವಳ ಹತಾಶೆ ಎಷ್ಟಿತ್ತು ಅಂದ್ರೆ ಅವಳ ಮಾತುಗಳಲ್ಲೇ ಅದು ಕಾಣ್ತಿತ್ತು. ಅವಳು ಹೀಗೆ ಯೋಚನೆ ಮಾಡ್ತಿದ್ಲು, ಏನೋ ಕೆಟ್ಟದ್ದಾಗುತ್ತೆ ಅಂತ ಅನ್ನಿಸ್ತಿದೆ. ನನ್ನ ಗಂಡನಿಗೆ ಕೆಲ್ಸನೇ ಸಿಗ್ಲಿಲ್ಲ ಅಂದ್ರೆ, ಒಂದು ವೇಳೆ ಅವರು ನಮ್ಮನ್ನ ಮರ್ತೇ ಬಿಟ್ರೆ. ನೋಡಿ, ಈ ತರಹದ ನೆಗೆಟಿವ್ ಯೋಚನೆಗಳು ಅವಳ ತಲೆಯಲ್ಲಿ ಸುಳಿಯ ಹಾಗೆ ಸುತ್ತುತ್ತಲೇ ಇದ್ವು. ಆದ್ರೆ ಕಥೆ ಇಲ್ಲೇ ಮುಗಿಯಲ್ಲ. ಒಂದು ದಿನ ಆಲದ ಮರದ ಕೆಳಗೆ ನಡೆದ ಒಂದು ಮಾತುಕತೆ ರಾಧಾಗೆ ಒಂದು ಸಂಪೂರ್ಣ ಹೊಸ ದೃಷ್ಟಿಕೋನವನ್ನೇ ಕೊಡ್ತು. ಹೌದು, ಇಲ್ಲಿಂದಾನೇ ಕತೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗೋದು. ಹಾಗಾದ್ರೆ ಆ ವೃದ್ಧೆ ಯಾರು ಅಲ್ವಾ? ಆಕೆ ನೋಡೋಕೆ ಬೆಳ್ಳಗಿನ ಕೂದ್ಲು, ಮುಖದ ಮೇಲೆ ಸೌಮ್ಯವಾದ ನೆರಿಗೆಗಳು. ಆದ್ರೆ ಆ ಕಣ್ಣುಗಳಲ್ಲಿದ್ದ ಹೊಳಪು, ದಯೆ ಇದೆಯಲ್ಲ, ಅದು ಅದ್ಭುತವಾಗಿತ್ತು. ಆಕೆ ಯಾವಾಗ್ಲೂ ಖುಷಿಯಾಗಿರ್ತಿದ್ಲು, ಯಾವತ್ತೂ ಒಂದೇ ಒಂದು ದೂರು ಹೇಳಿದವಳಲ್ಲ. ಆಲದ ಮರದ ಹತ್ರ ಒಬ್ಳೇ ಇರ್ತಿದ್ಲು. ಆ ಅಜ್ಜಿಯ ಫಿಲಾಸಫಿ ತುಂಬಾನೇ ಸಿಂಪಲ್ ಆಗಿತ್ತು. ಅವ್ರು ಹೇಳ್ತಿದ್ರು, ನೋಡು, ನಾವು ಕೆಟ್ಟದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಏನಾಗುತ್ತೆ? ನಮ್ಮ ದುಃಖ ಜಾಸ್ತಿ ಆಗತ್ತೆ, ನಾವು ವೀಕ್ ಆಗ್ತೀವಿ, ಚಿಕ್ಕ ಸಮಸ್ಯೆನೂ ದೊಡ್ಡದಾಗ್ ಕಾಣತ್ತೆ. ಆದ್ರೆ ಅದೇ ನಾವು ಒಳ್ಳೆದನ್ನ ಯೋಚನೆ ಮಾಡಿದ್ರೆ ನಮ್ಮ ಮನಸ್ಸು ಹಗುರ ಆಗತ್ತೆ, ಸಮಸ್ಯೆಗಳನ್ನ ಎದುರಿಸೋ ಶಕ್ತಿ ತಾನಾಗಿ ಬರುತ್ತೆ ಅಂತ. ತನ್ನ ಮಾತಿಗೆ ಇನ್ನಷ್ಟು ಅರ್ಥ ಕೊಡೋಕೆ ಆ ಅಜ್ಜಿ ಒಂದು ಹಳೆಯ ಕಥೆಯನ್ನ ಹೇಳಿದ್ರು. ಇದು ನದೀ ದಡದಲ್ಲಿ ನಡೆದ ಒಂದು ಘಟನೆ. ಕತೆ ಹೀಗಿತ್ತು. ಒಬ್ಬ ವ್ಯಕ್ತಿ ತನ್ನತ್ರ ಏನೂ ಇಲ್ಲಪ್ಪಾ ಅಂತ ಅಳ್ತಾ ನದೀ ದಡದಲ್ಲಿ ಕೂತಿರ್ತಾನೆ. ಆಗ ಅಲ್ಲಿಗ್ ಬಂದ ಒಬ್ಬ ಅಜ್ಜಿ, ಅಯ್ಯೋ ಯಾಕಳಿತ್ಯಾ, ನಿನ್ ಸುತ್ತಲೂ ಇರೋ ನದಿ, ಮರ, ಆ ಸೂರ್ಯ ಇದನ್ನೆಲ್ಲ ನೋಡು ಅಂತ ಹೇಳ್ತಾರೆ. ಆಗ ಅವಂಗೆ ಅರಿವಾಗುತ್ತೆ. ಅವನು ತನ್ನತ್ರ ಏನು ಇಲ್ಲ ಅನ್ನೋದ್ರ ಬದಲು ಏನು ಇದೆ ಅನ್ನೋದ್ರ ಕಡೆಗೆ ಗಮನ ಕೊಡೋಕೆ ಶುರು ಮಾಡ್ತಾನೆ. ಅಷ್ಟೇ, ಅವನ್ ಜೀವನ ಬದಲಾಗೋಕ್ ಶುರುವಾಗುತ್ತೆ. ಇದ್ಯಾವುದೋ ಮ್ಯಾಜಿಕ್ ಅಲ್ಲ, ಬದಲಾದ ಯೋಚನಾ ಲಹರಿಯ ಪರಿಣಾಮ ಅಷ್ಟೇ. ನೋಡಿ, ಇದೇ ಈ ಕತೆಯ ತಿರುಳು. ಅಜ್ಜಿ ಹೇಳಿದ ಹಾಗೆ ಅವನ ಪರಿಸ್ಥಿತಿ ಬದಲಾಗಿರ್ಲಿಲ್ಲ, ಬದಲಾಗಿದ್ದು ಅವನ ಯೋಚನೆ. ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ ನಮ್ಮ ಮನಸ್ಸಿನ ಭಾರ ಇಳಿಯುತ್ತೆ ನೋಡಿ. ಅದೇ ನಿಜವಾದ ಬದಲಾವಣೆಯ ಮೊದಲ ಹೆಜ್ಜೆ. ಸರಿ, ಈ ಪಾಠವನ್ನ ಕೇಳಿದ ಮೇಲೆ ರಾಧಾ ಸುಮ್ನೆ ಕೂರಲಿಲ್ಲ. ಇದನ್ನ ತನ್ನ ಜೀವನದಲ್ಲೂ ಅಳವಡಿಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಇಲ್ಲಿಂದ ಶುರುವಾಗುತ್ತೆ ಅವಳ ಹೊಸ ಪಯಣ. ಆ ಅಜ್ಜಿಯ ಕಥೆ ಕೇಳಿದ ಮೇಲೆ ರಾಧಾಳ ಮನಸ್ಸು ಹಕ್ಕಿಯ ಹಾಗೆ ಹಗುರವಾಗಿತ್ತು. ಅಲ್ಲಿಂದ ಹೊರಟಾಗ ಅವಳು ಒಂದು ಹೊಸ ಪ್ರಯತ್ನಕ್ಕೆ ಸಂಪೂರ್ಣವಾಗಿ ಸಿದ್ಧಳಾಗಿದ್ಲು. ಅವಳ ಬದಲಾವಣೆಯ ಮೊದಲ ಹೆಜ್ಜೆ ಏನಾಗಿತ್ತು ಗೊತ್ತಾ? ಒಂದು ತುಂಬಾನೇ ಸಿಂಪಲ್ ಮಂತ್ರ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ತನಗ್ತಾನೆ ಹೀಗೆ ಹೇಳ್ಕೊಳ್ತಿದ್ಲು, ಇವತ್ತು ಒಳ್ಳೆ ದಿನ ಆಗುತ್ತೆ. ಅಷ್ಟೇ, ಆ ಒಂದು ಸಣ್ಣ ಮಾತು ಅವಳ ಇಡೀ ದೃಷ್ಟಿಕೋನವನ್ನೇ ಚೇಂಜ್ ಮಾಡ್ಬಿಡ್ತು. ಪ್ರತಿದಿನ ಬೆಳಿಗ್ಗೆ ಇದನ್ನೇ ಅವಳು ರಿಪೀಟ್ ಮಾಡ್ತಿದ್ಲು. ಇದರಿಂದ ಏನಾಯ್ತು ಅಂದ್ರೆ ಅವಳಿಗೆ ದಿನದ ಕೆಲ್ಸ ಮಾಡೋಕೆ, ಮಕ್ಕಳನ್ನ ನೋಡ್ಕೊಳ್ಳೋಕೆ, ಮತ್ತೆ ಮುಖ್ಯವಾಗಿ ಒಂದು ಭರವಸೆಯಿಂದ ಕಾಯೋಕೆ ಬೇಕಾದ ಶಕ್ತಿ ಸಿಗೋಕೆ ಶುರುವಾಯ್ತು. ಹಾಗಾದ್ರೆ ಈ ಭರವಸೆಯಿಂದ ಏನು ರಿಸಲ್ಟ್ ಬಂತು? ಬನ್ನಿ ನೋಡೋಣ. ಮೊದಲನೇ ದಿನ ಅವಳು ಈ ಪಾಸಿಟಿವ್ ಥಿಂಕಿಂಗ್ ಪ್ರಾಕ್ಟೀಸ್ ಶುರು ಮಾಡಿದ್ಲು. ಕೆಲವು ವಾರಗಳ ನಂತರ ಏನಾಯ್ತು? ಅವಳಿಗೆ ಪ್ರತಿದಿನ ಇನ್ನಷ್ಟು ಸ್ಟ್ರಾಂಗ್, ಇನ್ನಷ್ಟು ಭರವಸೆ ಮೂಡೋಕೆ ಶುರುವಾಯ್ತು. ಮತ್ತೆ ಕೊನೆಗೇನಾಯ್ತು ಗೊತ್ತಾ? ಅವಳ ಗಂಡನಿಂದ ಒಂದು ಲೆಟರ್ ಬಂತು. ಆ ಪತ್ರದಲ್ಲಿ ಒಂದು ಗುಡ್ ನ್ಯೂಸ್ ಇತ್ತು. ಅವಳ ಗಂಡನಿಗೆ ಪಟ್ಟಣದಲ್ಲಿ ಕೆಲ್ಸ ಸಿಕ್ಕಿತ್ತು ಮತ್ತು ಅವನು ದುಡ್ಡು ಕೂಡ ಕಳಿಸ್ತಿದ್ದ. ನೋಡಿ, ಅವಳ ಚಿಂತೆಗೆ, ಅವಳ ಆರಂಭಿಕ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಬಿಟ್ಟಿತ್ತು. ಆದ್ರೆ ಇದು ಬರೀ ರಾಧಾಳ ಕಥೆಯಷ್ಟೇ ಅಲ್ಲ. ಒಬ್ಬ ವ್ಯಕ್ತಿಯಲ್ಲಿ ಆದ ಬದಲಾವಣೆ ಹೇಗೆ ಇಡೀ ಒಂದು ಸಮುದಾಯದ ಮೇಲೆ ಪರಿಣಾಮ ಬೀರಬಹುದು ಅನ್ನೋದಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ. ಆ ಅಜ್ಜಿ ಹೇಳಿದ ಕೊನೇ ಮಾತಿದೆಯಲ್ಲ, ಅದೇ ಈ ಇಡೀ ಕಥೆಯ ಸಾರಾಂಶ. ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಅಂದ್ರೆ ಲೈಫಲ್ ಪ್ರಾಬ್ಲಮ್ಸೇ ಬರೋಲ್ಲ ಅಂತಲ್ಲ,
ಬದಲಾಗಿ ಪ್ರಾಬ್ಲಮ್ಸ್ ಬಂದಾಗ ಅದನ್ನ ಎದುರಿಸೋ ಶಕ್ತಿ ನಮಗೆ ಸಿಗುತ್ತೆ. ನಮ್ಮ ಯೋಚನೆಗಳೇ ನಮ್ಮ ಅತಿ ದೊಡ್ಡ ಶಕ್ತಿಯಾಗುತ್ತೆ. ಇದಾದ್ಮೇಲೆ ಏನಾಯ್ತು ಗೊತ್ತಾ? ಬೇರೆ ಗ್ರಾಮಸ್ಥರು ಕೂಡ ಒಬ್ಬೊಬ್ರಾಗಿ ಆ ಅಜ್ಜಿ ಹತ್ರ ಬರೋಕೆ ಶುರು ಮಾಡಿದ್ರು. ಅವರಿಂದ ಈ ಪಾಠವನ್ನ ಕಲ್ತು ಅವರ ಜೀವನ ಕೂಡ ಬದಲಾಗೋದನ್ನ ಕಣ್ಣಾರೆ ಕಂಡ್ರು. ನೋಡಿ, ಒಂದೇ ಒಂದು ಸಣ್ಣ ಯೋಚನೆ ಇಡೀ ಹಳ್ಳಿಯನ್ನೇ ಹೇಗೆ ಬದಲಾಯಿಸಿತು ಅಂತ. ಸರಿ, ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಬೇಕಾದ್ದು ಏನು? ಮೊದಲನೇದಾಗಿ, ನಮ್ಮ ದೃಷ್ಟಿಕೋನ ಹೇಗಿರುತ್ತೋ ನಮ್ಮ ಜೀವನ ಹಾಗೇ ಇರುತ್ತೆ. ನಮ್ಮ ಹತ್ರ ಏನಿದೆಯೋ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಏನೂ ಇಲ್ಲ ಅನ್ನೋ ಚಿಂತೆ ತಾನಾಗೇ ಕಡಿಮೆ ಆಗುತ್ತೆ. ಪ್ರತಿಯೊಂದು ದಿನವನ್ನು ಒಂದು ಪಾಸಿಟಿವ್ ಯೋಚನೆಯಿಂದ ಶುರು ಮಾಡಿದ್ರೆ ಬರೋ ಸವಾಲ್ಗಳನ್ನ ಎದುರಿಸೋಕೆ ನಾವು ರೆಡಿ ಇರ್ತೀವಿ. ಒಂದು ವಿಷಯ ನೆನ್ಪಿಡಿ, ಎಷ್ಟೇ ದೊಡ್ಡ ಬದಲಾವಣೆ ಆದ್ರೂ ಅದು ಶುರುವಾಗೋದು ಒಂದೇ ಒಂದು ಸಣ್ಣ ಪಾಸಿಟಿವ್ ಯೋಚನೆಯಿಂದ. ಹಾಗಾದ್ರೆ ಇದೆಲ್ಲವನ್ನೂ ಕೇಳಿದ ಮೇಲೆ ಪ್ರತಿಯೊಬ್ಬರೂ ತಮಗೆ ತಾವೇ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಒಂದಿದೆ. ನಾಳೆಯ ದಿನವನ್ನ ಶುರು ಮಾಡಕ್ಕೆ ನಮ್ಮ ಮನಸ್ಸಿನಲ್ಲಿರುವ ಆ ಒಂದು ಒಳ್ಳೆ ಯೋಚನೆ ಯಾವುದು?